ಒಂದು ಅಡಿಗಲ್ಲಾಗ್ತಾ ಇದ್ದೀವಿ. ಇದೇ 30ನೇ ತಾರೀಕು ಅಡಿಗಲ್ಲು ಒಂದು ಮಠವನ್ನ ಸ್ಥಾಪನೆ ಮಾಡಲಿಕ್ಕೆ ಅಡಿಗಲ್ನ ಹಾಕ್ತಾ ಇದ್ದೀವಿ. ತಮ್ಮ ಯಥಾಶಕ್ತಿ ನಾವು ಹಣ ಕೊಡಬೇಡಿ, ಯಾರು ಕೂಡ ದಯಮಾಡಿ ಹೇಳ್ತೀನಿ, ಹಣವನ್ನ ಯಾರು ಕೂಡ ಕೊಡಬೇಡಿ. ತಮ್ಮ ಕೈಲಿ ಆದಂತಹ ವಸ್ತುಗಳನ್ನ ಕೊಡಿಸಿ ಸಹಕರಿಸಿ. ಯಾಕೆಂದ್ರೆ ನಾವು ಕೇಳೋದು ಇದೇ ತರ, ಹಣ ಕೊಡಬೇಡಿ ಯಾರು. ಯಾಕೆಂದ್ರೆ ಇಲ್ಲಿ ಯಾರು ಕೂಡ ಹಣವನ್ನ ಕೇಳಲ್ಲ. ಯಾಕಂದ್ರೆ ಮಂಗಳಾರತಿ ತಟ್ಟೆಗೆ ನಾವು ಹಣ ಹಾಕ್ಸೋದು ಇಲ್ಲ. ಅದರಿಂದ ನಿಮ್ ಕೈಲೆಲ್ಲ ಆಗುವಂತ ವಸ್ತುಗಳನ್ನ ಕೊಡಿಸಿ ಈ ಮಠದ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಅಂತಕ್ಕಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಏನು ಅಂತಂದ್ರೆ, ಸ್ವಲ್ಪ ನಮಗೆ ಹೊರಗಡೆ ಜನಗಳಿಂದ ಒಂದು 4-5 ಮಾತುಗಳು ಬಂದಿದ್ದಾವೆ. ಏನಂತಂದ್ರೆ, ಈ ಮಠಕ್ಕೆ ಬಂದಾಗ ಮಠದ ಫೋನ್ ನಂಬರ್ಗಳಿದಾವೆ, ಮಠದ ಫೋನ್ ನಂಬರ್ಗಳಿಗೆ ಫೋನ್ ಮಾಡ್ಕೊಂಡು ದಯಮಾಡಿ ಬನ್ನಿ. ಮಠದ ಫೋನ್ ನಂಬರ್ಗಳಿಗೆ ಅಷ್ಟೇ ಫೋನ್ ಮಾಡ್ಕೊಂಡು ಬನ್ನಿ. ನಿಮ್ಗೆ ಏನೇ ಡೌಟ್ ಇದ್ರು ಅಥವಾ ಏನೇ ಕೇಳಬೇಕು ಅಂದ್ರೂ, ಏನೇ ಹೇಳ್ಬೇಕು ಅಂದ್ರೂ ಮಠದ ನಂಬರ್ ಇದೆ 9353223424. ಈ ನಂಬರ್ಗೆ ಕರೆ ಮಾಡಿಕೊಂಡು ಬರುವಂತದ್ದು. ಯಾಕೆಂದ್ರೆ ಇಲ್ಲಿ ಅನಾವಶ್ಯಕವಾಗಿ ನಂಬರ್ಗಳು ಶೇರ್ ಆಗ್ತಾ ಇದ್ದಾವೆ. ಇದು ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಂಡಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ನಂಬರ್ಗಳು ಆತರ ಶೇರ್ ಆಗೋದು ಬೇಡ. ಯಾಕೆಂದ್ರೆ ಇವತ್ತು ನಾನ್ ಸರಿ ಇದ್ದೀನಿ, ಇನ್ನೊಂದು ದಿವಸದಲ್ಲಿ ಸರಿ ಇರ್ತಾರೆ ಅನ್ನೋದು ಬೇಡ. ಅದರಿಂದ ಇದೊಂದು ವಿಚಾರವನ್ನ ವ್ಯಕ್ತಪಡಿಸ್ತೇನೆ. ಜೊತೆಗೆ ಇಲ್ಲಿ ಸೇವೆ ಮಾಡುವಂತವ್ರು, ಅಂದ್ರೆ ಸೇವೆ ಅಂತಂದ್ರೆ ಇಲ್ಲಿ ಕೆಲಸ ಮಾಡೋರು ಎಲ್ಲರನ್ನೂ ಸ್ವಾಮಿಗಳು ಅವ್ರ ಫ್ಯಾಮಿಲಿನ ಇಟ್ಕೊಂಡು ಏನೋ ಅವ್ರ ಫ್ಯಾಮಿಲಿ ಅವ್ರನ್ನ ಇಟ್ಕೊಂಡು ಅವ್ರ ಮಗಳಿಗೆ ಏನೋ ಮಾಡ್ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳ್ಬಂದಿದ್ದಾರೆ ನಮ್ಗೆ. ಅದರಿಂದ ಒಂದೇ ಒಂದು ಮಾತು ಹೇಳ್ತೀನಿ, ಇಲ್ಲಿ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಅಜ್ಜಿ, ತಾತ, ದೊಡ್ಡಪ್ಪ, ಚಿಕ್ಕಪ್ಪ ಈ ಸಂಬಂಧಗಳು ನನಗಿಲ್ಲ. ನಾನೊಬ್ಬ ಸನ್ಯಾಸಿ, ಸಂಸಾರವನ್ನು ತಿಳಿಸಿ ಬಂದಿರೋನು. ಈ ಮಾತಿಗೆ ನಾನು ಎಲ್ಲರಿಗೂ ನೇರವಾಗಿ ಹೇಳ್ತೀನಿ, ಇಲ್ಲಿ ಯಾರು ಅಪ್ಪ, ಯಾರು ಅಮ್ಮ, ಯಾರು ಅಜ್ಜಿ, ಯಾರು ತಾತ ನಮಗಿಲ್ಲ. ಅದೇನಿದ್ರು ಸೇವಾ ಮನೋಭಾವನೆಯಲ್ಲಿ ಬಂದು ಸೇವೆ ಮಾಡ್ತಾ ಇರೋದು ಬಿಟ್ರೆ ಇಲ್ಲಿ ಸಂಬಂಧ ಇಟ್ಕೊಂಡು ಯಾರು ಕೆಲಸ ಮಾಡ್ತಾ ಇಲ್ಲ. ಇದನ್ನು ಕೂಡ ನೇರವಾಗಿ ಹೇಳ್ತಾ ಇದೀವಿ. ಯಾಕಂದ್ರೆ ಬಹಳ ಮನಸ್ಸಿಗೆ ನೋವಾಯ್ತು ಈ ವಿಚಾರಗಳನ್ನ ಕೇಳಿದಾಗ. ಅದರಿಂದ ನಿಮ್ ಮುಂದೆ ಹಂಚ್ಕೋಬೇಕು ಅಂತ ಈ ಮಾತನ್ನ ನಿಮ್ಗಳ ಮುಂದೆ ಹೇಳ್ತಾ ಇದೀನಿ. ಇಲ್ಲಿ ಯಾರೂ ಕೂಡ ಸಂಬಂಧ ಇಲ್ಲ ಈ ಮಠಕ್ಕೆ. ಈ ಮಠಕ್ಕೆ ಸನ್ಯಾಸಿ ಅನ್ನೋರು ನಾನೊಬ್ಬ, ತಾಯಿ ಚೌಡೇಶ್ವರಿ ಒಬ್ಳೆ ನನ್ನ ತಾಯಿ ಅಂತ ಅನ್ಕೊಂಡು ನಾನು ಸನ್ಯಾಸಿ ಆದ್ಮೇಲೆ ತಾಯಿ ಒಬ್ಳೆ ನಮ್ಮನ್ನ ನೋಡ್ಕೋತಾರೋ. ಅದರಿಂದ ನಿಮ್ಗೆ ಏನೇ ಇತ್ತು ಅಂದ್ರೂ ನೇರವಾಗಿ ತಾಯಿನ ಕೇಳಿ. ತಾಯಿ ಮಗ ಅಂತ ಅನ್ಸ್ಕೊಂಡ್ರು ಸನ್ಯಾಸಿ ಒಬ್ಬ ಇದೀನಿ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ಅಂತ ನನ್ನನ್ನು ಕೇಳಿ. ಇಲ್ಲಿ ಬೇರೆಯವ್ರನ್ನ ಕೇಳುವಂಥದ್ದು, ಬೇರೆಯವ್ರಿಗೆ ನಂಬರ್ ಶೇರ್ ಮಾಡ್ಕೊಳ್ಳುವಂಥದ್ದು ಇದು ದಯಮಾಡಿ ಬೇಡ. ಯಾಕೆ ಅಂತಂದ್ರೆ ಇದು ಒಂದು ಮಠ. ಅದರಿಂದ ದಯಮಾಡಿ ಹೇಳ್ತೀನಿ, ಇದು ಬೇಡ ಅಂತ. ಕೈ ಮುಗ್ದು ನಿಮ್ಮಲ್ಲಿ ಎಲ್ಲ ಪ್ರಾರ್ಥನೆ ಮಾಡುವಂಥದ್ದು ಇದೊಂದೇ. ಅದರಿಂದ ಅದೊಂದು. ಮತ್ತೆ ಸ್ವಾಮಿಗಳೇನೋ ದುಡ್ಡನ್ನ ಮಾಡಿ ಎಲ್ಲೋ ಕೂಡಿರ್ತಾ ಇದ್ದಾರೆ, ಕೋಟಿ ಹೊಡೆದ್ಬಿಟ್ಟವ್ರಿ ಅಂತ. ಇವತ್ತು ಕೂಡ ಓಪನ್ ಚಾಲೆಂಜ್ ಮಾಡ್ತೀನಿ ನಾನು.